ಆಗಿರಬೇಕು. ಮತ್ತು ಹಸುಗಳನ್ನ ಮಾಡೋದಕ್ಕೂ ಮೊದಲು ಯಾವ್ಯಾವ ಥರ ಇನ್ಫೆಕ್ಷನ್ಗೆ ಯಾವ್ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು. ಈಗ 100ಕ್ಕೆ 100% ಯಾರ ಕೈಲೂ ಕಲಿಯೋಕ್ಕಾಗಲ್ಲ. ಒಂದು 30% 40% ಆದರೂ ಕಲ್ತ್ಕೊಬೇಕು. ಯಾವ ಥರ ಮೆಡಿಸಿನ್ ಮಾಡೋಕ್ಕೆ ಬರುತ್ತೆ? ನನಗೆ ಕಿತ್ಲು ಬಾವು, ಜ್ವರ, ಮತ್ತು ಕ್ಯಾಲ್ಸಿಯಮ್ ಹಾಕ್ತೀನಿ, ಬಾಟ್ಲುಗಳು ಹಾಕ್ತೀನಿ. ಪ್ರತಿಯೊಂದೂ ಒಂದು 60-70% ಮೆಡಿಸನ್ ಮಾಡ್ಕೊತೀನಿ. ಅಲ್ಲಿಂದ ಈಚೆಗೆ ಹಸುಗಳನ್ನೇ ತೊಳೆದಿಲ್ಲ. ಜಾಸ್ತಿ ತೊಳೆಯೋದೇ ಇಲ್ಲ ನಾವು. ಅಂದರೆ ಈಗ ಅದು ಸ್ವೆಟ್ ಆಗಿರುತ್ತೆ. ಹಿಂಗೆ ಸ್ವೆಟ್ ಆದರೆ ಫುಲ್ ಹಿಂಗೆ ಕೈಗೆ ಅಂಟ್ಕೊಳ್ಬೇಕು. ಅದು ಈಗ ಏನೇ ಆದ್ರೂ ಈಗ ಬಂದು ಕೂತ್ಕೊಂಡ್ರೆ ಅದು ಒಳಗಡೆಗೆ ಹೋಗೋಲ್ಲ. ಈಗ ನೊಣ ಬಂದು ಅದಕ್ಕೆ ಏನಾದರೂ ಇನ್ಫೆಕ್ಷನ್ ಮಾಡುತ್ತೆ ಅಂದ್ರೂ ಆ ಇನ್ಫೆಕ್ಷನ್ನು ವೈರಸ್ ಏನಿರುತ್ತೆ ಅದು ಒಳಗಡೆನೇ ಹೋಗೋಲ್ಲ. ಈಗ ನಾವು ಜಾಸ್ತಿ ಅತಿ ಹೆಚ್ಚು ತೊಳ್ದಂಗೆ ಅದು ಫುಲ್ಲು ಹ್ಯುಮ್ಯಾನಿಟಿ ಪವರ್ ಕಮ್ಮಿ ಆಗ್ಬಿಡುತ್ತೆ. ನಾವು ಹಸು ತರಕ್ಕೆ ಹೋದ್ರೆ ನಾನು ನಮ್ಮಪ್ಪ ಇಬ್ಬರೊಳೆ ಹೋಗೋದು. ದಳ್ಳಾಳಿಗಳನ್ನ ಯಾವಾಗಲೂ ಯಾವುದೇ ಕಾರಣಕ್ಕೂ ಕರ್ಕೊಂಡು ಹೋಗೋಲ್ಲ. ಫಸ್ಟು ಕರ್ಕೊಂಡೋಗಿ ತಂದು ಹಸುಗಳನ್ನ ತಂದು ಲಾಸ್ ಮಾಡ್ಕೊಂಬಿಟ್ಟಿದ್ದೀವಿ. ಅಷ್ಟಿದಾಗಿ ದಳ್ಳಾಳಿಗಳು ಅಷ್ಟು ಅಂತ ಏನಿಲ್ಲ, ಹೋಗೋದೇ ಇಲ್ಲ ದಳ್ಳಾಳಿಗಳ ಮ್ಯಾಟ್ರಿಗೆ. ನಾವು ಫಸ್ಟು ಚಿಕ್ಕ ಪ್ರಮಾಣದಲ್ಲಿದ್ದೋ ಹಸುಗಳು ಚಿಕ್ಕ ಪ್ರಮಾಣದಲ್ಲಿದ್ದರೂ ಹೆವಿ ಮಿಲ್ಕ್ ಕೊಡೋವಂಥ ಹಸುಗಳಿದ್ದೋ. ಕಾರಣಾಂತರಗಳಿಂದ ಒಂದು 5-6 ಡೆತ್ ಆಗ್ಬಿಟ್ಟು ಆವಾಗ ದೊಡ್ಡ ಹಸುಗಳೆಲ್ಲನೂ ಸೇಲ್ ಮಾಡಿಬಿಟ್ಟು ಇವಾಗ ಒಂದು 10-12 ಅಂದರೆ ನಮ್ಮ ಮನೇಲಿ ಹುಟ್ಟಿ ಇದಾಗಿರೋ ಅಂಥದ್ದನ್ನೇ ಒಂದು 2-3 ಮಡಿಕೊಂಡಿದ್ದೀವಿ ಅಷ್ಟೇ. ಒಂದು ಕಾಯಿಲೆ ಅಂದರೆ ಜಾಸ್ತಿ ಕೆಚ್ಚಲು ಬಾವು. ಈ ಕೊಟ್ಟಿಗೆ ಜಾಸ್ತಿ ತೊಳೆಯೋದು, ದನ ಜಾಸ್ತಿ ವಾಶ್ ಮಾಡ್ತಾ ಇರೋದು, ಅಂಥ ಕೊಟ್ಟಿಗೆಗಳಲ್ಲಿ ಜಾಸ್ತಿ ಕೆಚ್ಚಲು ಬಾವು ಇರುತ್ತೆ. ಈಗ ನಾವೇನಿಲ್ಲ, ಹಸುಗಳನ್ನ ತೊಳೆದು ನಾವು 1-1.5 ತಿಂಗಳಾಗೈತೆ. ನಮಸ್ತೆ. ನಮಸ್ತೆ. ನಿಮ್ಮ ತಂದೆ ತುಂಬ ಮಾಹಿತಿ ಕೊಟ್ಟಿದ್ದಾರೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಉದಯ್ ಅಂತ, ಚೌಡಸಮುದ್ರ, ಕೇರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಈ ವೃತ್ತಿಲಿ ಎಷ್ಟು ಸಮಾಧಾನ ಇದೆ ಸರ್? ಸಮಾಧಾನ ಅನ್ನೋದಕ್ಕಿಂತ ನೆಮ್ಮದಿ ಇದೆ. ಜಾಸ್ತಿ ನೆಮ್ಮದಿಯಾಗಿದ್ದೀವಿ. ಮನೆ ಹತ್ರ ಅಪ್ಪ ಅಮ್ಮನ ಕಣ್ಣು ಮುಂದ್ಗಡೆ ಅವ್ರನ್ನೂ ನೋಡ್ಕೊಂಡು, ಹಸುಗಳನ್ನೂ ನೋಡ್ಕೊಂಡು ಆರಾಮಾಗಿದ್ದೀವಿ. ಈಗ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದಕ್ಕಿಂತ ನಮ್ಮ ಓನಾಗಿ ನಾವೇ ಬಿಸ್ನೆಸ್ ಮಾಡ್ಕೊಂಡು ನಮ್ಮ ಖರ್ಚು ವೆಚ್ಚಗಳನ್ನ ಕಳ್ಕೊಂಡು ಆದಾಯ ಮಾಡ್ತಾಯಿದ್ದೀವಿ. ಆಗಲ್ಲ ಅಂದ್ಕೊಂಡ್ರೆ ಅವರು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಈಗ ನಾವು ಆಯ್ತದೆ ಅಂದ್ರೆ ಮಾತ್ರ ನಮ್ಮ ಬಲಗಾಲು ಎಡಗಾಲು ಹೆಜ್ಜೆ ಇಟ್ಕೊಂಡು ಹೋಗೋಕ್ಕೆ ಸಾಧ್ಯ. ನಮ್ಗೆ ಆಗಲ್ಲ, ನಡೆಯೋಕ್ಕಾಗಲ್ಲ ಅಂದ್ರೆ ನಾವು ನಿಂತಿತ್ತಲ್ಲೇ ನಿಂತ್ಕೋಬೇಕು, ಕೂತಿತ್ತಲ್ಲೇ ಕೂತ್ಕೊಬೇಕಾಗುತ್ತೆ. ಈಗ ನಾನು ಏನಾದರೂ ಸರಿ ಸಾಲನೋ ಏನಾದರೂ ಸರಿ ನಾನು ಮಾಡ್ತೀನಿ ಅಂದರೆ ಮುಂದಕ್ಕೆ ಹೋಗ್ಬೋದು. ಇಲ್ಲ ನನ್ನ ಕೈಲಿ ಆಗಲ್ಲಪ್ಪ, ತುಂಬ ರಿಸ್ಕ್ ಐತೆ, ರಿಸ್ಕ್ ತಗೊಂಡ್ರೆ ಜೀವನ ಮುಂದಕ್ಕೆ ಬರೋಕ್ಕಾಗೋದು. ರಿಸ್ಕ್ ಇಲ್ಲದೆ ಇರೋ ಕೆಲಸ ಏನೇ ಮಾಡೋರು ಅದು ನೀರಲ್ಲಿ ಹುಣ್ಸೆಹಣ್ಣು ಹಾಕಿ ಉಂಚಂಗೆ ಆಗ್ಬಿಡುತ್ತೆ. ಆ ಥರ ಆದರೆ ಯಾವುದೇ ಒಬ್ಬ ಮನುಷ್ಯ ಆದರೂ ರಿಸ್ಕ್ ತಗೊಳ್ಳೇಬೇಕು. ಈಗ ಏನೇ ಬಿಸ್ನೆಸ್ ಆಗಲಿ, ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ರೇಷ್ಮೆ ಮಾಡ್ತಾವ್ರೆ, ಅದರಲ್ಲೂ ರಿಸ್ಕ್ ಇದ್ದೇ ಇದೆ. ನೋಡೋರು ಏನು ಅನ್ಕೋತಾರೆ ಅಂದರೆ ಅವ್ರಿಗೇನೋ ಅಷ್ಟೈತೆ ಇಷ್ಟೈತೆ, ಒಳ್ಳೆ ಆದಾಯ ಐತೆ, ಒಳ್ಳೆ ಆದಾಯ ಮಾಡ್ತಾವ್ರೆ, ಅವ್ರಿಗೆ ತಕ್ಕನಾಗಿ ಮಾತಾಡ್ಕೊತಾರೆ. ಈಗ ಅವ್ರ ಪರ್ಸ್ಪೆಕ್ಟಿವ್ ಯಾವ ಥರ ಇರುತ್ತೆ ಆ ಥರ. ನಿಮಗೆ ಯಾವ್ಯಾವ ತಳಿಗಳು ಸಾಕಿದ್ರೆ ನಿಮ್ಮ ಮಾಹಿತಿ ಪ್ರಕಾರ? ಸರ್ ನಮ್ಮದು ಅಂದರೆ ರೆಡ್ಡನ್ನು, ಆಲ್ ಬ್ಲ್ಯಾಕು, ಜರ್ಸಿ ಮತ್ತು HF, ಜರ್ಮನ್ ಬ್ರೀಡು. ನೀವೇನು ಓದಿದ್ದೀರಾ ಸರ್? ಸರ್ ನಾನು PUC ಮುಗಿಸಿ ITI ಮಾಡ್ಕೊಂಡಿದ್ದೀನಿ. ITI ಮಾಡಿ ಬೆಂಗಳೂರಿಗೆ ಹೋಗಿದ್ರಾ? ಇಲ್ಲ, ಫಸ್ಟೇ ಹೋಗಿದ್ದೋ. ITI ಮಾಡೋದಕ್ಕಿಂತ ಫಸ್ಟೇ ಎಲ್ಲ ಕೆಲಸ ಎಲ್ಲ ಮಾಡ್ದೋ. ಅಂದರೆ ಸೆಟ್ ಆಗಲಿಲ್ಲ ನಮಗೆ. ಸಿಟಿ ಲೈಫು ಅಷ್ಟು ಕಷ್ಟನೇ ನಮಗೆ. ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ರೆ ತಿಂಗಳು ಖರ್ಚು ನೋಡ್ಬೋದು ಅಷ್ಟೇ ನಾವು. ಈಗ ನಾವು ದುಡಿತಾ ಇದ್ದೀವಿ, ಇವತ್ತು ದುಡ್ದಿದ್ದು ನಾಳೆಗೆ ಆಗಬೇಕು ನಮಗೆ ಅನ್ನೋ ಲೆಕ್ಕಾಚಾರಕ್ಕೆ ಇರ್ತೀವಿ ನಾವು. ಈಗ ಬಿಸ್ನೆಸ್ ಐತೆ ಅಂದರೆ ಏನಾದರೂ ಸರಿ, ಈಗ ಫುಲ್ ಎಲ್ಲನೂ ಸೇಲ್ ಮಾಡಿದ್ರೂ ಜೀವನ ಕಟ್ಕೊಳ್ಳೋ ಕೆಪಾಸಿಟಿ ಐತೆ ಅನ್ನೋ ಲೆಕ್ಕಾಚಾರಕ್ಕೆ ಇದ್ದೀವಿ ನಾವೀಗ. ನನಗೇನು ಖುಷಿ ಅಂದರೆ ಎಲ್ಲರೂ ಫಾರ್ಮ್ನೇ ಮಾಡಬೇಕು ಅಂತಂತ ನೀವು ಫಾರ್ಮ್ ಮಾಡಿಲ್ಲ. ನಿಮ್ಮ ಮನೆ ಎಷ್ಟು ಸುತ್ತಳತೆ ಇದೆ, ಆ ಸುತ್ತಳತೆಯಲ್ಲೇ ಕಂಪ್ಲೀಟ್ ಹಸುಗಳನ್ನ ಕಟ್ಟಿದ್ದೀರಾ. ಹೌದು ಸರ್. ಈಗ ಫಾರ್ಮ್ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಅದು ಸಪ್ರೇಟು ಇದ್ದು ನಾವು ಸಪ್ರೇಟ್ ಇದ್ದಾಗ ತುಂಬ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ಹಸುಗಳು ಎಲ್ಲಿರುತ್ತೆ ನಾವು ಅಲ್ಲೇನೇ ಇದ್ದರೆ ಏನಾದರೂ ಸ್ವಲ್ಪ ಈಗ ಜಾಸ್ತಿ ಪ್ರಮಾಣ ಅಂದರೆ ಹುಷಾರು ಆ ಥರ ಏನಾರು ಆದರೆ ಥಿಂಕ್ ಮಾಡಿ ಇಲ್ಲ ಏನಾದರೂ ಆಗಿರ್ಬೋದು ಅಂತ ನೋಡ್ಕೊತೀವಿ. ಈಗ ನಾವೇ ಬೇರೆ ಕಡೆ ಇದ್ರೂ ಈಗ ಹಸುಗಳು ರುಕೊಳ್ಳೋದಲ್ಲಿ ಇಲ್ಲ ಅಗ್ಗಪಕ್ಕ ಸುತ್ಕೊಂಡು ಏನಾರು ಬಿದ್ದುಬಿಟ್ರೆ ಹಿಂಸೆ ಆಗ್ಬಿಡುತ್ತೆ. ಅವಾಗ ಬೈ ಚಾನ್ಸು ಏನಾರ ಜಾಸ್ತಿ ಪ್ರಮಾಣದಲ್ಲಾಗಿ ಹಸುನೇ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಂಗಾಗಿ ನಾವು ನಮ್ಮ ಮನೆ ಎಷ್ಟು ಸುತ್ತಳ್ತಿದೆ ಎಲ್ಲನೂ ಫುಲ್ಲು ಕೊಡ್ಕೆ ಮಾಡ್ಕೊಂಡಿದ್ವಿ. ನಿಮಗೆ ಯಾವ ತಳಿ ಇಷ್ಟ ಸರ್? ತಳಿ ಮೇಯ್ನು ಅಂತ ಯಾವ ಥರ ಏನಿಲ್ಲ, ಹಸುಗಳಲ್ಲಿ ಇಷ್ಟ. ತಳಿ ಅಂತ ನಾವೇನು ಡಿಪೆಂಡ್ ಮಾಡಲ್ಲ. ಎಲ್ಲ ಹಸುನು ಒಂದೇ ನಿಮಗೆ? ಎಲ್ಲ ಒಂದೇನೆ ಸರ್. ಈ ತಳಿ ನಂಗೆ ತುಂಬ ಫೇವ್ರೇಟ್ ತಳಿ ಅಂದರೆ HFನೇ. ಇನ್ನು ನಾಟಿ ತಳಿ ಅಂತ ಬಂದರೆ ಹಳ್ಳಿಕಾರು. ಇದ್ರಲ್ಲಿ ಬಂದರೆ HF. ಇಲ್ಲ ಸರ್, ಫಸ್ಟ್ ಇತ್ತು, ಇವಾಗ ಮಾರ್ಬಿಟ್ಟು. ಇಲ್ಲ ಅದನ್ನೂ ತರಬೇಕು ಇನ್ನೊಂದು 2-3 ತಿಂಗಳು. ಕ್ರೇಜ್ ಹೋದು. ಫಸ್ಟು ಕುರಿ ಆಡು ಎಲ್ಲ ಸಾಕಿದ್ದೋ.
ನಾಯಿಗಳ ಕಾಟ ತಡೆಯೋಕ್ಕಾಗ್ದೇ ಸೇಲ್ ಮಾಡಿಬಿಟ್ಟು ಅದನ್ನು. ಎಷ್ಟು ಸಾಕಿ ಅದು ಒಂದು 20-25 ಇತ್ತು. ತುಂಬ ಚೆನ್ನಾಗಿತ್ತು. ನಮಗೆ ಅಂದರೆ ಕ್ರೇಜು, ಕೋಳಿ ನೋಡ್ರೆ ಕೋಳಿನೂ ಸಾಕ್ಬಿಡ್ಬೇಕು ಅನ್ನೋ ಥರ. ಪಾರಿವಾಳಗಳೆಲ್ಲ ಇದ್ದಾವೆ, ಒಂದು 150-160 ತನಕ ಪಾರಿವಾಳ ಎಲ್ಲ ಸಾಕಿದ್ದೋ. ಅದರಲ್ಲೂ ಒಳ್ಳೆ ಬೆನಿಫಿಟ್ ಇತ್ತು ಆವಾಗ್ಲೂ. ಪ್ರತಿಯೊಂದು ಥರನೂ ಸೇಲ್ ಮಾಡೋವು ತರೋವು, ಅಂದರೆ ಕಾಂಟ್ಯಾಕ್ಟ್ಗಳು ಜಾಸ್ತಿ ಇದ್ದು ಆಗ. ಈಗ ಹಸುಗಳಾದರೆ ಈಗ ನಾವು ಎಲ್ಲೋಗಿ ಒಂದು ಹಸು ಯಾವ್ರ ಹತ್ರ ತಂದಿರ್ತೀವಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಆಗ್ಬಿಡುತ್ತೆ ನಮಗೆ. ನೆಕ್ಸ್ಟ್ ಹಸು ಬೇಕು ಅಂದರೆ ಅವ್ರಿಗೆ ಕಾಲ್ ಮಾಡ್ತೀವಿ, ಆ ಥರ ಇತ್ತು. ಇವಾಗ ಕಾಂಟ್ಯಾಕ್ಟ್ಗಳೆಲ್ಲವ ಇದಾಗ್ಬಿಟ್ಟೈತೆ, ಹಂಗಂಗೆ ಮರ್ತೋದಂಗೆ ಆಗ್ಬಿಟ್ಟೈತೆ. ಈಗ ನೀವೇ ಸುತ್ತ ನೀವೇ ಸೇಲ್ ಮಾಡೋಷ್ಟು ನಿಮಗೆ ಒಂದು ಅದ್ರ ಬಗ್ಗೆ ನಾಲೆಡ್ಜ್ ಬೆಳೆದಿದೆ. ನಾಲೆಡ್ಜು ತುಂಬ ಇದೆ. ಈಗ ಅಂದರೆ ಈಗ ನಾವು ಒಂದು ಸಲ ಎಡುವುದ್ರೆ ಮತ್ತೆ ಅಲ್ಲಿಗೆ ಕಲ್ಲೈತೆ ನೋಡ್ಕೊಂಡು ನಡಿಬೇಕು ಅನ್ನೋ ಇದು ಬರುತ್ತಲ್ಲ, ಆ ಲೆಕ್ಕಾಚಾರಕ್ಕೆ ಆಗ್ಬಿಟ್ಟೈತೆ. ಈಗ ಒಂದು ಸಲ ನಮ್ಗೆ ಮೋಸ ಮಾಡೋರೆ ಅಂದರೆ ಆ ಹಸುನ ನಾವು ಯಾವ ಥರ ನೋಡಬೇಕು, ಯಾವ ಥರ ನೋಡಿ ಪರ್ಚೇಸ್ ಮಾಡಬೇಕು, ಆ ಹಸು ಹೆಂಗೈತೆ, ಆರೋಗ್ಯವಾಗೈತಾ ಇಲ್ಲ ತೊಟ್ಟು ತುರಿ ಏನಾಗೈತೆ ಎಲ್ಲನೂ ನೋಡ್ಕೊಂಡು ತರೋಂಥ ಇದೈತೆ ಮೆಂಟಾಲಿಟಿ. ಮೇಜರ್ ಕಾಯಿಲೆಗಳು ಯಾವುದು ಆರೋಗ್ಯ ನಿರ್ವಹಣೆಗೆ? ಮೇಜರು ಅಂದರೆ ಇವಾಗ ಜಾಸ್ತಿ HF ಹಸುಗಳಲ್ಲಿ, ಜರ್ಸಿ ಹಸುಗಳಲ್ಲಿ ಅಂದರೆ ಈ ಕೆಚ್ಚಲು ಬಾವು, ಈ ಕೊಟ್ಟಿಗೆ ಜಾಸ್ತಿ ತೊಳೆಯೋದು, ದನ ಜಾಸ್ತಿ ವಾಶ್ ಮಾಡ್ತಾ ಇರೋದು, ಅಂಥ ಕೊಟ್ಟಿಗೆಗಳಲ್ಲಿ ಜಾಸ್ತಿ ಕೆಚ್ಚಲು ಬಾವು ಇರುತ್ತೆ. ಈಗ ನಾವೇನಿಲ್ಲ ಹಸುಗಳನ್ನ ತೊಳೆದು ನಾವು 1-1.5 ತಿಂಗಳಾಗೈತೆ, ಅಲ್ಲಿಂದ ಈಚೆಗೆ ಹಸುಗಳನ್ನೇ ತೊಳೆದಿಲ್ಲ. ಜಾಸ್ತಿ ತೊಳೆಯೋದೇ ಇಲ್ಲ ನಾವು. ಅಂದರೆ ಈಗ ಅದು ಸ್ವೆಟ್ ಆಗಿರುತ್ತೆ, ಹಿಂಗೆ ಸ್ವೆಟ್ ಆದರೆ ಫುಲ್ ಹಿಂಗೆ ಕೈಗೆ ಅಂಟ್ಕೊಳ್ಬೇಕು ಅದು. ಈಗ ಏನೇ ಆದ್ರೂ ಈಗ ಬಂದು ಕೂತ್ಕೊಂಡ್ರೆ ಅದು ಒಳಗಡೆಗೆ ಹೋಗೋಲ್ಲ. ಈಗ ನೊಣ ಬಂದು ಅದಕ್ಕೆ ಏನಾದರೂ ಇನ್ಫೆಕ್ಷನ್ ಮಾಡುತ್ತೆ ಅಂದ್ರೂ ಆ ಇನ್ಫೆಕ್ಷನ್ನು ವೈರಸ್ ಏನಿರುತ್ತೆ ಅದು ಒಳಗಡೆನೇ ಹೋಗೋಲ್ಲ. ಈಗ ನಾವು ಜಾಸ್ತಿ ಅತಿ ಹೆಚ್ಚು ತೊಳ್ದಂಗೆ ಅದು ಫುಲ್ಲು ಹ್ಯುಮ್ಯಾನಿಟಿ ಪವರ್ ಕಮ್ಮಿ ಆಗ್ಬಿಡುತ್ತೆ. ಹಾಂ, ಮನುಷ್ಯ ಆಗಲಿ ಪ್ರಾಣಿಗಳಾಗಲಿ ನಾವೆಷ್ಟು ಜಾಸ್ತಿ ಸ್ನಾನ ಮಾಡ್ತೀವಿ ಮತ್ತು ಪ್ರಾಣಿಗಳಲ್ಲಿ ವಾಶ್ ಮಾಡ್ತಾ ಇರ್ತೀವಿ ಅಷ್ಟು ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅದಕ್ಕೆ. ಈಗ ನಾವು ಅಷ್ಟೇ ಹಸುಗಳನ್ನ ತೊಳೆಯಲ್ಲ ಜಾಸ್ತಿ, 1-1.5 ತಿಂಗ್ಳಿಗೆ ತೊಳಿತೀವಿ. ತಿಂಗ್ಳಿಗೆ ಒಂದು ಸಲ ಮ್ಯಾಕ್ಸಿಮಮ್ ಅಂದರೆ. ಇನ್ನು ಕೊಟ್ಟಿಗೆನ ದಿನಕ್ಕೆ ಸಲ ವಾಶ್ ಮಾಡ್ತೀವಿ. ಎಲ್ಲ ಹಸುಗಳೆಲ್ಲನೂ ಹೊರಗಡೆ ಕಟ್ಟಾಕ್ಬಿಟ್ಟು ಆಮೇಲೆ ವಾಶ್ ಮಾಡ್ತೀವಿ. ಫುಲ್ಲು ಇದೇನಿದೆ ಎಲ್ಲ ಫುಲ್ ಫಿಲಪ್ ಆಗುತ್ತೆ ನೈಟ್ ಟೈಮು. ಅದನ್ನು ಬಿಟ್ಟರೆ ಇನ್ನು ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಸರ್? ಬೆಳಿಗ್ಗೆ ಒಂದು 5 ಗಂಟೆಗೆ ಹೇಳ್ತೀವಿ. 5 ಗಂಟೆಗೆ ತಿಂಡಿ ಕೊಟ್ಬಿಟ್ಟು ಒಂದು 6 ಗಂಟೆಗೆ ಮಿಲ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. 8 ಗಂಟೆ ತನಕ ಮಿಲ್ಕಿಂಗ್ ಆಗುತ್ತೆ. ಮಿಲ್ಕಿಂಗ್ ಅಂದರೆ ಒಂದೇ ಮಿಷಿನ್ ಇರೋದು ಇವಾಗ, ಇನ್ನೂ ಮಿಷಿನ್ ಏನು ತಂದಿಲ್ಲ ದೊಡ್ಡದು. ಫಸ್ಟು ಚಿಕ್ಕ ಪ್ರಮಾಣದಲ್ಲಿದ್ದೋ ಹಸುಗಳು ಚಿಕ್ಕ ಪ್ರಮಾಣದಲ್ಲಿದ್ದರೂ ಹೆವಿ ಮಿಲ್ಕ್ ಕೊಡೋವಂಥ ಹಸುಗಳಿದ್ದೋ. ಕಾರಣಾಂತರಗಳಿಂದ ಒಂದು 5-6 ಡೆತ್ ಆಗ್ಬಿಟ್ಟು ಆವಾಗ ದೊಡ್ಡ ಹಸುಗಳೆಲ್ಲನೂ ಸೇಲ್ ಮಾಡಿಬಿಟ್ಟು ಇವಾಗ ಒಂದು 10-12 ಅಂದರೆ ನಮ್ಮ ಮನೇಲಿ ಹುಟ್ಟಿ ಇದಾಗಿರೋ ಅಂಥದ್ದನ್ನೇ ಒಂದು 2-3 ಮಡಿಕೊಂಡಿದ್ದೀವಿ ಅಷ್ಟೇ. ಒಂದು 15, 16, 17 ಮ್ಯಾಕ್ಸಿಮಮ್ ಅಂದರೆ ಒಂದು 20 ಕೊಡೋ ಅಂಥವು ಮಡಿಕೊಂಡಿದ್ದೀವಿ ಇವಾಗ ಅಷ್ಟೇ. ಅಂದರೆ ಅವು ಜಾಸ್ತಿ ಇಲ್ಲ, 1-2 ಅಷ್ಟೇ. 5-6 ಸುತ್ತಿ ಇರೋದಾಗ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅದನ್ನು? ಸರ್ ಮ್ಯಾನೇಜು ಅಂದರೆ ಅದು ಲಾಸು ಅನ್ನೋದಕ್ಕಿಂತ ತಡ್ಕೊಳಕ್ಕಾಗಲ್ಲ. ಸಾಕಿರೋದು ಹಿಂಗೆ ನಮ್ಮ ಕಣ್ಣೆದುರುಗಡೆನೇ ತೀರೋಗ್ಬಿಡ್ತಲ್ಲ, ಏನೂ ರೀಸನ್ ಇಲ್ದೇ ತೀರೋಗ್ಬಿಟ್ರೆ ಹಿಂಸೆ ಅನಿಸುತ್ತೆ ಅಷ್ಟೇ. ಅದಕ್ಕೋಸ್ಕರ ಇವಾಗ ಎಲ್ಲನೂ ಮೀಡಿಯಮ್ ಟೈಪಿಗೆ ಬಂದ್ಬಿಟ್ಟಿದ್ದೀವಿ. ಈಗ ಜನ ನೋಡಿದ್ರೂ ಪರವಾಗಿಲ್ಲ, ಒಂದು ಲೆವೆಲಲ್ಲಿ ಹಸುಗಳು ಅನ್ನೋ ಲೆಕ್ಕಾಚಾರ ಇರಬೇಕು. ಫಸ್ಟ್ ಆದರೆ ಎಲ್ಲ ಹೆವಿ ಮಿಲ್ಕು ಮತ್ತು ಹಸುಗಳು ದೊಡ್ಡ ಹಸುಗಳಿದು. ಹೆವಿ ಮಿಲ್ಕ್ ಅಂದರೆ 33 ತನಕನೂ ಕರೆದಿದ್ವಿ ಪರ್ ಟೈಮಿಗೆ. ಅದು ಈಗ ಜನ ಬಂದರೆ ನಮಗೇನು ಅಂದರೆ ಯಾರು ಹಸು ನೋಡೋಕೆ ಬಂದರೆ ಇಲ್ಲ ಮಾಹಿತಿ ಕೇಳ್ಕೊಂಬಂದ್ರೂ ಸೀದಾ ಬಿಟ್ಬಿಡೋವು. ಕಣ್ಣು ದೃಷ್ಟಿ ಈಗ ನಾವು ಏನು ಅವ್ರು ಸಾಕಿಲ್ಲ ಅನ್ನೋ ಲೆಕ್ಕಾಚಾರ ನಮ್ಮದು. ಈಗ ಯಾರೋ ಈಗ ಬಂದ್ರೂ ನಮ್ಮನೆ ಒಂದು ಹಸು ನೋಡೋಕೆ ಬಂದರೆ ನಮ್ಮನೆ 30 ಹಸು 29 ಹಸುಗಳು ಏನೈತೆ ಎಲ್ಲನೂ ನೋಡ್ತಾರೆ. ಆ ಥರ ಬೇಡ ಅಂತ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಲ್ಲ. ಒಳ್ಳೆ ಮನಸ್ಸು ಸರ್, ಯಾಕಂದರೆ ಕಣ್ಣು ದೃಷ್ಟಿಯಿಂದ ನಿಜ ಇದೆ, ಆದರೆ ಅದಷ್ಟು ಎಲ್ಲರೂ ತಲುಪಲ್ಲ. ಹೌದು, ಈಗ ನಾವೇ ಹೋಗ್ತೀವಿ, ನಾವು ಯಾವ ಹಸ ನೋಡ್ಬೇಕು ಆ ಹಸ ಮಾತ್ರ ನೋಡ್ಕೊಂಬರ್ತೀವಿ ಅಷ್ಟೇ. ಈಗ ವ್ಯಾಪಾರಕ್ಕೂ ಹೋದರೆ 10 ಹಸು ಐತೆ ಅಂದರೆ 2 ಹಸು ಬೇಕು ಅಂದರೆ 2 ಹಸ ಮಾತ್ರ ನೋಡ್ಕೊಂಬರ್ತೀವಿ. ಇನ್ನು 8 ಹಸುಗಳನ್ನ ನಾವು ಕಣ್ಣೆತ್ತು ನೋಡೋಕ್ಕೋಗಲ್ಲ. ಅವರೇ ನೋಡಿ ಇವು ಅವೇ ಅಂದಾಗ ಮಾತ್ರ ನೋಡ್ತೀವಿ, ಅಷ್ಟು ಬಿಟ್ರೆ ಇನ್ನು ಸುಮ್ಮನೆ ಹೋಗಿ ಹಸುಗಳನ್ನ ನೋಡೋದು ಮಾಡೋದು ಅವೆಲ್ಲ ಏನಿಲ್ಲ. ಟೋಟಲ್ ಒಂದು 7-8 ತಳಿ ಇದೆ ಅಲ್ವಾ? ಹಾಂ, HF, ಜರ್ಸಿ, ಆಲ್ ಬ್ಲಾಕು ಮತ್ತು ರೆಡ್ಡನ್ನು, ಜರ್ಮನ್ ಬ್ರೀಡು. ನೀವು ಹಸುಗಳನ್ನ ಖರೀದಿ ಮಾಡ್ಕೊಂಡು ಬರ್ತೀರಲ್ಲ, ಸಾಧ್ಯವಾದಷ್ಟು ಯಾವ ಕಡೆ ಜಾಸ್ತಿ ಖರೀದಿ ಮಾಡ್ಬರ್ತೀವಿ ಸರ್? ಜಾಸ್ತಿ ಅಂದರೆ ಹಳ್ಳಿ ಮೇಲೆ ಹೋಗ್ತೀವಿ. ಹಾಂ, ಹಳ್ಳಿ ಮೇಲೆ ಸಿಗಲಿಲ್ಲ ಅಂದಾಗ ಚಿಂತಾಮಣಿಗೆ ಹೋಗ್ತೀವಿ. ಕೋಲಾರ, ಅಲ್ಲಿ ಸಂತೆ ನಡೆಯುತ್ತೆ ವಾರಕ್ಕೊಂದ್ಸಲ ಭಾನುವಾರ. ಆದಷ್ಟು ಬ್ರೋಕರ್ಗಳನ್ನ ಅವಾಯ್ಡ್ ಮಾಡ್ತೀರಾ? ಹಾಂ, ನಾವು ಹಸು ತರಕ್ಕೆ ಹೋದ್ರೆ ನಾನು ನಮ್ಮಪ್ಪ ಇಬ್ಬರೊಳೆ ಹೋಗೋದು. ದಳ್ಳಾಳಿಗಳನ್ನ ಯಾವಾಗಲೂ ಯಾವುದೇ ಕಾರಣಕ್ಕೂ ಕರ್ಕೊಂಡು ಹೋಗಲ್ಲ. ಫಸ್ಟು ಕರ್ಕೊಂಡೋಗಿ ಹಸುಗಳನ್ನ ತಂದು ಲಾಸ್ ಮಾಡ್ಕೊಂಬಿಟ್ಟಿದ್ದೀವಿ.
ಅಷ್ಟಿದಾಗಿ ದಳ್ಳಾಳಿಗಳು ಅಷ್ಟು ಅಂತ ಏನಿಲ್ಲ, ಹೋಗೋದೇ ಇಲ್ಲ ದಳ್ಳಾಳಿಗಳ ಮ್ಯಾಟ್ರಿಗೆ ನಾವು. ಅವ್ರಿಗೆ ಕೊಡೋದ್ರ ಬದಲು 1 ದಿನ 2 ದಿನ ಹೆಚ್ಚಾದ್ರೂ ಪರವಾಗಿಲ್ಲ, ಆರಾಮಾಗಿ ಹಳ್ಳಿ ಮೇಲೆ ತರ್ಬೋದು. ಅದೇ ದುಡ್ಡ ರೈತರಿಗೆ ಕೊಡೋಣ. ಅವರು ಕೊಟ್ಟರು ಏನೂ ಲಾಸ್ ಇಲ್ಲ, ಟೋಪಿ ಹಾಕ್ಬಿಡ್ತಾರೆ. ತೊಟ್ಟು ಹೋಗಿರೋದು ನಾನು ನೋಡಿದ್ದೀನಿ ನಡೆಯೋ ತೊಟ್ಟು ಹೊಡೆದ್ಬಿಟ್ಟು ನೆನ್ನೆಲೆ ಕರ್ಕೊಬಂದಿದ್ದೀನಿ, ನೆನ್ನೆನೇ ನೋಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಗಾಡಿ ಹತ್ತಿಸ್ಕೊಂಡು ಕರ್ಕೊಬಂದ್ಬಿಡ್ತಾರೆ. ಆಮೇಲೆ ಇಲ್ಲಿ ನಾವು ತಂದ್ರೂ ಹಾಲು ಕರೆಯಲ್ಲ ಹಬ್ಬದಲ್ಲಿ ಯಾವಾಗ ಹಂಗೆ ಬಿಟ್ಬಿಟ್ರದು ಬಾವಾಗಿರೋದು ಫುಲ್ಲು ಡೆಡ್ ಆಗ್ಬಿಡುತ್ತೆ ತೊಟ್ಟು. ಆ ತೊಟ್ಟಲ್ಲಿಂದ ಹಾಲು ಬರೋಲ್ಲ. ಬಾವು ಅಂದರೆ ಇನ್ಫೆಕ್ಷನ್ ಆಗ್ಬಿಟ್ಟು ಕೆತ್ತಲು ಊತ ಬಂದ್ಬಿಡುತ್ತೆ. ಆ ಊತ ಇನ್ಫೆಕ್ಷನ್ ನೋಡಿ ಮೆಡಿಸನ್ ಮಾಡಲಿಲ್ಲ ಅಂದರೆ ಆ ತೊಟ್ಟಲ್ಲಿ ನಾಳೆ ಬರೋಲ್ಲ. ಎನಿ ಒಂದು ಮೆಡಿಸನ್ ಮಾಡ್ಕೊತೀವಿ ನಾವು. ಅದೇ ಒಬ್ಬ ರೈತರಾದ್ರೂ ಫಸ್ಟು ಹಸುಗಳನ್ನ ಮಾಡ್ಕೊಬೇಕು ಅಂದರೆ ಮೇವನ್ನ ಮಡಿಕೊಬೇಕಾಗುತ್ತೆ. ಫಸ್ಟು ಜಮೀನು ಎಷ್ಟಿರುತ್ತೆ ಅಷ್ಟಕ್ಕೆ ಮೇವು ಮಾಡ್ಕೊಬೇಕು. ಜಮೀನಿಲ್ಲ ಅಂದ್ರೂ ಮೇವನ್ನ ಪರ್ಚೇಸ್ ಮಾಡೋಕ್ಕೆ ರೂಟ್ ಗೊತ್ತಿರಬೇಕು ರೈತರಿಗೆ. ಈಗ ನಾನು ಫಾರ್ಮ್ ಮಾಡ್ತೀನಿ, 2 ಹಸ 3 ಹಸ ಕಟ್ತೀನಿ ಅಂದರೆ ಮೇವನ್ನ ಪರ್ಚೇಸ್ ಯಾವ ಥರ ಮಾಡ್ಕೊಬೇಕು ಅದ್ರ ಮೇಲೆ ಡಿಪೆಂಡ್ ಇರಬೇಕು. ಮತ್ತು ಹಸುಗಳನ್ನ ಮಾಡೋದಕ್ಕೂ ಮೊದಲು ಯಾವ್ಯಾವ ಥರ ಇನ್ಫೆಕ್ಷನ್ಗೆ ಯಾವ್ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು. ಈಗ 100% ಯಾರ ಕೈಲೂ ಕಲಿಯೋಕ್ಕಾಗಲ್ಲ. ಒಂದು 30% 40% ಆದರೂ ಕಲ್ತ್ಕೊಬೇಕು. ಯಾವ ಥರ ಮೆಡಿಸಿನ್ ಮಾಡಕ್ಕೆ ಬರುತ್ತೆ? ನನಗೆ ಕಿತ್ಲು ಬಾವು, ಜ್ವರ ಮತ್ತು ಕ್ಯಾಲ್ಸಿಯಮ್ ಹಾಕ್ತೀನಿ, ಬಾಟ್ಲುಗಳು ಹಾಕ್ತೀನಿ. ಪ್ರತಿಯೊಂದೂ ಒಂದು 60-70% ಮೆಡಿಸನ್ ಮಾಡ್ಕೊತೀನಿ. ಕಂಪ್ಲೀಟ್ ಹಸುಗಳ ನಿರ್ವಹಣೆ ನೀವೇ ನೋಡೋದು? ಹೌದು. ಮೆಡಿಸನ್ ವಿಚಾರದಲ್ಲಿ ನಮ್ಮನೆ ಅಲ್ಲದೇ ಹೊರಗಡೆ ಹಸುಗಳಿಗೂ ಹೋಗಿ ಮೆಡಿಸನ್ ಮಾಡ್ಕೊಡ್ತೀನಿ. ಇಲ್ಲ, ಒಂದು ಸರೌಂಡಿಂಗ್ ಒಂದು 10 ಕಿಲೋಮೀಟ್ರು ಮಾಡ್ಕೊಡ್ತೀವಿ. ಅದೇನಿಲ್ಲ, ಈಗ ನಾವು ಮಾಡ್ತಾಯಿದ್ದೀವಿ, ಈಗ ನಾವೇ ಚೆನ್ನಾಗಿರ್ಬೇಕು ಅಂದರೆ ಅದು ಮುಂಗರಿಯೋಕ್ಕಾಗಲ್ಲ ನಾವು. ಈಗ ನಮ್ಮಂಗೆ ಇನ್ನೊಬ್ರು ಮಾಡ್ತಾವ್ರೆ ಹೆಲ್ಪ್ ಮಾಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಬೇಕು ಅಷ್ಟೇ. HF ಅಂದರೆ ಇವಾಗ HF ಅಲ್ಲೇ ಇವಾಗ ಪ್ಯೂರ್ HF ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಜಾಸ್ತಿ ಇರುತ್ತೆ. ಮತ್ತು ಕ್ರಾಸ್ ಮಿಕ್ಸು ಅಂದರೆ ಮೈಕಟ್ಟು ಮತ್ತು ಕಾಲು ಸಣ್ಣ ದಪ್ಪ ಬರೋದು, ಈ ಥರ ಎಲ್ಲ ಬರುತ್ತೆ. ಮತ್ತು ನಾವು ಜಾಸ್ತಿ HF ಅಲ್ಲಿ ತರೋದು ಅಂದರೆ ಮೈಕಟ್ಟು ಸುಲಭ ಇರಬೇಕು, ಚರ್ಮ ತೆಳು ಇರಬೇಕು. HF ಚರ್ಮ ತೆಳುವಿದ್ದಾಗ ಏನಾಗುತ್ತೆ ಅಂದರೆ ಮಿಲ್ಕಿಂಗು ಜಾಸ್ತಿ ಇರುತ್ತೆ ಅನ್ನೋ ಲೆಕ್ಕಾಚಾರ. ಇನ್ನು ದಪ್ಪ ಮೂಳೆದನ ತಂದರೆ ಹೆವಿ ಸೈಜ್ ಇರುತ್ತೆ. ಸೈಜ್ ಇದ್ದರೆ ಮೂಳೆ ಲೆಂತು ಮತ್ತು ಬಾಡಿ ವೆಯ್ಟ್ ತಕ್ಕನಾಗಿ ಫುಡ್ ಮೇಂಟೈನ್ ಮಾಡಿದ್ರೆ ಹಾಲು ಜಾಸ್ತಿ ಕೊಡುತ್ತೆ, ಆ ಥರ ಇರುತ್ತೆ. HF ಅಲ್ಲಿ. ರೆಡ್ಡನ್ನಲ್ಲಿ ನಾವು ಜಾಸ್ತಿ ಸೆಲೆಕ್ಟ್ ಮಾಡೋಕ್ಕೆ ಹೋಗಲ್ಲ ಹಸುನ, ಅಂದರೆ ಸಿಗೋದು ರೇರು ಇದು ಬಣ್ಣ ರೆಡ್ಡನ್ನು. HF ಆದರೆ ಬೇಕಾದ್ರೆ ಎಲ್ಲಿ ಬೇಕಲ್ಲಿ ಸಿಗುತ್ತೆ. ಈಗ ಸಂತೆ ಇಲ್ಲ ರೈತರುಗಳ ಹತ್ರನೂ ಸಿಗುತ್ತೆ. ಈಗ ನಮ್ಮನೆ ಐತೆ ಅಂದರೆ 3 ಹಸು ಐತೆ ಅಂದರೆ 3 ನಾವು ಸೇಲ್ ಮಾಡೋಕ್ಕೆ ರೆಡಿ ಇರಲ್ಲ. ಅಂದರೆ ರೇರು, ತುಂಬ ರೇರು ಇವು ಸಿಗೋದು ಹಸುಗಳು. ಇದು ಮತ್ತು ಇವಾಗ ಅತಿ ಹೆಚ್ಚು ಜಾಸ್ತಿ ಕಮ್ಮಿ ಆಗಿರೋದು ಅಂದರೆ ಹಾಲ್ ಬ್ಲಾಕ್ಗಳು ಕಮ್ಮಿ ಆಗಿಬಿಟ್ಟಿದೆ. ಹಾಲ್ ಬ್ಲಾಕ್ ಹಸನೇ ಸಿಗ್ತಾಯಿಲ್ಲ, ಎಲ್ಲೂ ಸಿಗುತ್ತೆ. ಇವಾಗಿಲ್ಲ ಸರ್ ನಮ್ಮ ಹತ್ರ, ಅದನ್ನೂ ಸೇಲ್ ಮಾಡಿಬಿಟ್ಟಿದ್ದೀವಿ. ಅಂದರೆ HF ಅಲ್ಲೇ ಮಿಕ್ಸು ಬ್ಲ್ಯಾಕ್ ಸಿಗುತ್ತೆ, ಈ ಥರ ಬರುತ್ತೆ. ಹಾಲ್ ಬ್ಲ್ಯಾಕು ಅಂದರೆ ಫುಲ್ಲು ಜೆಡ್ ಬ್ಲ್ಯಾಕ್ ಬರುತ್ತೆ ಎಲ್ಲನೂ. ಕಂಪ್ಲೀಟ್ ಬ್ಲ್ಯಾಕು. ಅಂದರೆ ಅಲ್ಲಿ ಹಣೆ ಮತ್ತು ಬಾಲ ಅಡೋಟೆ ಈ ಥರ ವೈಟ್ ಇರುತ್ತೆ. ಅದು ಬಿಟ್ರೆ ಫುಲ್ ಜೆಡ್ ಬ್ಲ್ಯಾಕ್ ಇರುತ್ತೆ. ಮಿಕ್ಸ್ ಬರುತ್ತೆ, ಕ್ರಾಸ್ ಮಿಕ್ಸು, ಬ್ಲ್ಯಾಕ್ HF ಇದು. ಜರ್ಸಿ ಯಾಕೆ ಸೆಲೆಕ್ಟ್ ಮಾಡ್ಕೊತೀವಿ ಅಂದರೆ ಒಂದು 10-15 HF ಇದ್ದರೆ ಒಂದು 3-4 ಜರ್ಸಿ ಇರಬೇಕು. ಜರ್ಸಿ ಇಲ್ಲ ರೆಡ್ಡನ್ನು ಈ ಥರ ಕ್ರಾಸ್ ಮಿಕ್ಸು ಬ್ರೀಡ್ಗಳಿದ್ರೆ ಫ್ಯಾಟು ಮತ್ತು ಡಿಗ್ರಿ ಲೆವೆಲ್ ಆಗಿರುತ್ತೆ. ಫ್ಯಾಟ್ ಜಾಸ್ತಿ ಬಂದಾಗ ಹಾಲಿನ ರೇಟು ಜಾಸ್ತಿ ಬರುತ್ತೆ ನಮಗೆ. ಫ್ಯಾಟ್ ಮೇಲೆ ಡಿಪೆಂಡ್ ಇರ್ತದೆ ಒಂದೊಂದು ಡೈರಿಲಿ. ಆವಾಗಿದ್ದಾಗ ಫ್ಯಾಟ್ ಮೇಲೆ ಡಿಪೆಂಡ್ ಇದ್ದಾಗ ಒಳ್ಳೆ ಫ್ಯಾಟ್ ಬರುತ್ತೆ ಜರ್ಸಿ. ಆ ಉದ್ದೇಶಕ್ಕೆ ಜರ್ಸಿಗಳನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಇದು ಜರ್ಮನ್ ಬ್ರೀಡು ಅಂದರೆ ಅಷ್ಟು ಇದಾಗೇನು ಇಷ್ಟಪಡಲ್ಲ. ಇದು ಸಿಕ್ತಾಗ ತಗೊಂಬರ್ತೀವಿ ಅಷ್ಟೇ. ಅಂದರೆ ಇದೇ ಬೇಕು, ಈ ಬ್ರೀಡೇ ಬೇಕು ಅಂತ ಮೂಲ ಹುಡ್ಕೊಂಡೇನು ಹೋಗಲ್ಲ, ಸಿಕ್ತಾಗ ತಗೊಂಬರ್ತೀವಿ ಅಷ್ಟೇ. ಅಂದರೆ ಇದು ಕಾಯಿಲೆ ಜಾಸ್ತಿ ತಡೆಯಲ್ಲ, ಇಮ್ಯುನಿಟಿ ಪವರ್ ಕಮ್ಮಿ. ಈಗ HFಗೆ ಕಾಯಿಲೆ ಬಂದರೆ ಒಂದು 3-4 ಗಂಟೆ ಟೈಮು ಮೆಡಿಸನ್ ಮಾಡಿಬಿಟ್ರೆ 3-4 ಗಂಟೆ ಟೈಮ್ ಒಳಗೆ ಕ್ಲಿಯರ್ ಆಗಿಬಿಡುತ್ತೆ. ಇವು ಜಾಸ್ತಿ ಮೆಡಿಸನ್ ತಿನ್ನುತ್ತೆ. ಅಂದರೆ ವೈಟು ಮತ್ತು ಬಿಸಿಲು ಜಾಸ್ತಿ ತಡೆಯಲ್ಲ. ಬಿಸಿಲು ಬೇಗೆ ಉಸಿರು ಹೊಡೆಯೋದು, ಜ್ವರ ಬರೋದು ಈ ಥರ ಆಗ್ಬಿಡುತ್ತೆ. ನಾನು ಹೇಳೋದೇನೆಂದರೆ ಇಲ್ಲಿನ ವೈದ್ಯಾಧಿಕಾರಿಗಳು ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಸರ್, ವೈದ್ಯಾಧಿಕಾರಿಗಳು ಅಂದರೆ ಅವ್ರದ್ದೇ ಮೇಯ್ನು ಪಾತ್ರ ನಮ್ಗಳಿಗೆ. ಯಾರೇ ಹಸು ಸಾಕಿರಲಿ ಅವ್ರದ್ದೇ ಜಾಸ್ತಿ ಮೇಯ್ನ್ ಪಾತ್ರ. ಒಂದು 40-50% ಅವ್ರದ್ದೇ ಇರುತ್ತೆ. ಈಗ ಎನಿ ಟೈಮು 24/7 ಯಾವ ಟೈಮಲ್ಲಾದರೂ ಕಾಲ್ ಮಾಡಲಿ, ಕಾಲ್ ಪಿಕ್ ಮಾಡ್ಬಿಟ್ಟು ಇಂಥ ಸರ್ ಹಿಂಗೆ ಆಯ್ತೆ ಒಂದು ಹಸು ಅಂದರೆ ಇಂಥ ಮೆಡಿಸನ್ ಮಾಡಿ ಅಂತ ಅವ್ರು ಹೇಳ್ಕೊಡ್ತಾರೆ. ಅಂದರೆ ಜಾಸ್ತಿ ಕಾಲೇನು ಮಾಡೋಕ್ಕೋಗಲ್ಲ. ತೀರಾ ನನಗೆ ಗೊತ್ತಿಲ್ಲದೆ ಇರೋ ಅಂಥದ್ದು ಏನಾದರೂ
ಕಾಯಿಲೆ ಇದ್ದರೆ ಅದೇನಾದ್ರು ಬಂದರೆ ಆವಾಗ ಫೋನ್ ಮಾಡಿಬಿಟ್ಟು ಮೆಡಿಸನ್ನ ತಿಳ್ಕೊತೀನಿ ಅಷ್ಟೇ. ವಿಚಾರ ಗೊತ್ತಿಲ್ದಿರ ಕಾಯಿಲೆ ಹಾಂ, ನನಗೆ ಯಾವ ಕಾಯಿಲೆ ಬಗ್ಗೆ ಗೊತ್ತಿಲ್ಲ. ಆ ಕಾಯಿಲೆ ಏನಾದರೂ ಬಂದು ಸರ್ ಹಿಂಗಾಗೈತೆ ಅಂತ ಕಾಲ್ ಮಾಡಿದ್ರೆ ಇಂಥ ಮೆಡಿಸನ್ ಮಾಡಿ ಸರಿ ಹೋಗುತ್ತೆ, ಇಲ್ಲ ನಾವೇ ಬಂದು ನೋಡ್ತೀವಿ ಅಂತ ಹೇಳ್ತಾರೆ. ಅಪ್ಪ ಇದನ್ನು ಅವಳಿ ಜವಳಿ ಅಂತ ಹೇಳಿದ್ರು. ಹಾಂ ಹೌದು ಸರ್, ಅವಳಿದು ಎರಡು ಒಟ್ಟಿಗೆ ತಂದು 140 ಏನೋ ಕೊಟ್ಟು ಒಟ್ಟಿಗೆ ತಗೊಬಂದು ಅಂತ ಹೇಳಿದ್ರು. ಇನ್ನು ನಮ್ಮನೇನೆ ಇದ್ದೋ, ನಮ್ಮ ಓರಿ ಕ್ರಾಸಿಂಗ್ ಮಾಡಿ ಅವಳಿ ಜವಳಿ ಇದ್ದೋ. ಎಷ್ಟು ಖುಷಿ ಆಗುತ್ತೆ ಸರ್ ಅವಳಿ ಜವಳಿ? ಅವಳಿ ಜವಳಿ ಅಂದರೆ ರೇರು. ನಮ್ಮನೆ 10 ವರ್ಷದಿಂದ ಹಸು ಸಾಕಿ 10 ವರ್ಷಕ್ಕೆ ಇದೇ ಫಸ್ಟು ಅವಳಿ ಜವಳಿ ಆಗಿದ್ದು. ಅಂದರೆ ಕರುಗಳನ್ನ ಮೇಯ್ನ್ ಸಾಕಲ್ಲ ನಾವು ಜಾಸ್ತಿ, ಹಂಗಾಗಿ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಕೊಟ್ಬಿಟ್ಟು ಎರಡನ್ನೂ ಬೇರೆ ಬೇರೆ ಮನೆ ಕೊಟ್ಬಿಟ್ರೆ ಬೇರೆ ಬೇರೆ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಒಂದೇ ಮನೆಗೆ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಕೊಟ್ಟು ಎರಡನ್ನೂ ಊರೊಳಗಡೆ. ಹಾಂ.